ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಾಗಿ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿರುವ ಕೆಐಎಡಿಬಿ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಜೂನ್ 5ರಂದು ನಡೆಯಲಿರುವ 10,000 ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಕ್ಷೇತ್ರದ ರೈತರು ಹಾಗೂ ಜನಸಾಮಾನ್ಯರು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಭಾಗವಹಿಸಬೇಕು ಅಂತ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎನ್ ರಾಜಣ್ಣ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಫಲವತ್ತಾದ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡಬೇಡಿ ಅಂತ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಆದರೆ ಸರ್ಕಾರ ಮೊಂಡವಾದ ಮಾಡಿಕೊಂಡು ಸರ್ಕಾರದ ಕಣ್ತೆರೆಸುವ ಸಲುವಾಗಿ ನಡೀತಾ ಇರುವ ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಸ್ಥಳದಿಂದ ಬೆಂಗಳೂರು ವಿಧಾನಸೌಧ ಚಲೋ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಈ ಹೋರಾಟದಲ್ಲಿ ರೈತ ಮಹಿಳೆಯರು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರು ಉಳಿದಾಗ ಮಾತ್ರ ದೇಶ ಉಳಿಯಲು ಸಾಧ್ಯ. ಹಾಗಾಗಿ ಐತಿಹಾಸಿಕ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಕೋರಿದ್ದಾರೆ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದೆ. ನಮ್ಮ ವಿರೋಧವಿಲ್ಲ. ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನ ವಶಪಡಿಸಿಕೊಂಡು ಕೈಗಾರಿಕೆ ಮಾಡಲು ಯಾವ ಕಾರಣಕ್ಕೂ ಕೂಡ ನಾವು ಅವಕಾಶ ನೀಡುವುದಿಲ್ಲ. ಸರ್ಕಾರದ ಭೂಮಿ ಬೇರೆ ಕಡೆ ಇದ್ರೆ ಅಲ್ಲಿ ಕೈಗಾರಿಕೆ ಮಾಡಲಿ, ನಾವು ಸ್ವಾಗತಿಸ್ತೀವಿ. ಅದು ಹೊರತುಪಡಿಸಿ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ಳುವ ದುಸ್ಸಾಹಸವನ್ನ ಮಾಡಬಾರದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಸ್ಕಾರಗಳು. ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಇವತ್ತು ರೈತ ಮುಖಂಡರಾದಂಥ ಹಿರೇಮಲ ಕೃಷ್ಣಣ್ಣವರು ಮತ್ತು ಬಸವಪಟ್ಟಣ ಬೈರೇಗೌಡರು, ಹೆಣ್ಣಗೂರು ಅಶ್ವಥ್ ಗೌಡರು, ಅಜಿತ್ ಅವರು, ರಾಮಣ್ಣವರು ಇದು ತುರ್ತಾಗಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದವರು ವಶಪಡಿಸ್ಕೋಬೇಕಂತೇಳಿ ಪ್ರಕಟಣೆ ಹೊಡೆದ ಮೇಲೆ ಸುಮಾರು 2 ವರ್ಷಗಳಿಂದ ನಾವೆಲ್ಲರೂ ಕೂಡ ಸತತವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಆಡಳಿತಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟರೂ ಕೂಡ ಅದನ್ನು ಅವರು ಯಾವುದೇ ರೀತಿಯಲ್ಲಿ ರದ್ದು ಮಾಡಿಲ್ಲ. ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ ಎಲ್ಲ ಕಡೆ ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ರೈತ ಹೋರಾಟಗಾರರು ಮತ್ತು ರೈತರ ಮಕ್ಕಳು, ವಿಶೇಷವಾಗಿ ಯುವಕರು ಬರ್ತಾರೆ. ಎಲ್ಲ ಒಗ್ಗಟ್ಟಾಗಿ ಸೇರಿ ಅಲ್ಲಿಂದ ನಾವು ವಿಧಾನಸೌಧ ಮುತ್ತಿಗೆ ಚಲೋ ಅಥವಾ ವಿಧಾನಸೌಧ ಚಲೋ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾವು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳಿರ್ಬೋದು, ರೈತಪರ ಸಂಘಟನೆ ಇರ್ಬೋದು, ಎಲ್ಲ ಪಕ್ಷದ ರೈತಾಪಿ ವರ್ಗಕ್ಕೆ ಸೇರಿದಂತೆ ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಹೋರಾಟ, ಈ ಒಂದು ಚಲೋ ವಿಧಾನಸೌಧ ಚಲೋ ಬೈಕ್ ಚಲೋ ಏನು ಈ ಹೋರಾಟ ಇದೆ, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಆ ಜೊತೆಗೆ ವಿಶೇಷವಾಗಿ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡ, ಅದೇ ರೈತ ಸಂಘ ಹೋರಾಟದ ಪದಾಧಿಕಾರಿಗಳು ಎಲ್ಲ ನಿನ್ನೆ ಕೂಡ ಒಂದು ಸಂಘ ಸಂಸ್ಥೆ ಎಲ್ಲ ಒಟ್ಟಾಗಿ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರೆ, ಇವತ್ತು ನಾವೆಲ್ಲ ಕೂಡ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಮಾಡಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಂತ ರಾಮಚಂದ್ರಗೌಡರು ಎಲ್ಲರೂ ಕೂಡ ಮಾಧ್ಯಮಗಳಾಗಲೇ ಮಾತಾಡಿ ನಾವೆಲ್ಲರೂ ಕೂಡ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ನಮ್ಮ ಏನು ಭಾರತೀಯ ಜನತಾ ಪಕ್ಷ ಜಾತ್ಯತೀತವಾಗಿ ನಮ್ಮ ರೈತರ ಕುಟುಂಬ, ರೈತರ ಒಂದು ಒಗ್ಗಟ್ಟನ್ನು ನಾವು ಕಾಪಾಡಬೇಕು, ರೈತರ ಹಿತ ಉಳಿಬೇಕು. ರೈತರ ಉಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ 2 ಊಟ ಮಾಡ್ತಾ ಇದ್ದೀವಿ. ಯಾವುದೇ ಪ್ರಾಂತ್ಯದಲ್ಲಿ ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಬಾರ್ದು. ಯಾವುದೇ ತಾಲೂಕಿನಲ್ಲಿ ಇವತ್ತೇನು ನಮ್ಮೆಲ್ಲರ ಬೇಡಿಕೆ ಇಷ್ಟೇ, ಇವತ್ತೇನು ಬಹಳಷ್ಟು ಲಕ್ಷಾಂತರ ಎಕರೆಗಳನ್ನು ತಾವು ಏನು ವಶಪಡಿಸ್ಕೊಂಡಿದ್ರಿ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ, ಎಷ್ಟು ಕಂಪನಿಗಳು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಎಲ್ಲವೂ ಕೂಡ ನಾವು ಹಲವಾರು ಸಲ ಪ್ರಶ್ನೆ ಮಾಡಿದ್ದೀವಿ. ಆದರೆ ಅದಕ್ಕೆ ಅವರಲ್ಲಿ ಸಮಂಜಸದ ಉತ್ತರ ಇಲ್ಲ. ಆದರೆ ನಮ್ಮ ಶಿಡ್ಲಘಟ್ಟ ತಾಲೂಕು ಇವತ್ತು ನಾವೆಲ್ಲ ಗೊತ್ತೇ ಇದೆ, ನಮ್ಮ ಶಿಡ್ಲಘಟ್ಟ ಇಡೀ ದೇಶದ, ಇಡೀ ನಮ್ಮ ರಾಜ್ಯದಲ್ಲೇ ರೇಷ್ಮೆಗೆ ಅತ್ಯಂತ ಒಂದು ಪ್ರಸಿದ್ಧಿಯಾದಂಥ ರೇಷ್ಮೆ ನಗರ. ಇವತ್ತು ನಮ್ಮ ಘನ ಸರ್ಕಾರಗಳು, ಹಿಂದೆ ಸರ್ಕಾರಗಳು ಕೂಡ, ಈಗಿನ ಸರ್ಕಾರ ಕೂಡ ಸುಮಾರು 200 ಕೋಟಿ ರು ವೆಚ್ಚದಲ್ಲಿ ಅತ್ಯಂತ ಒಂದು ಸುಸಜ್ಜಿತವಾದ ಹೈಟೆಕ್ ರೇಷ್ಮೆ ಮಾರ್ಕೆಟನ್ನು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದದನ್ನ ಗುದ್ದಲಿ ಪೂಜೆ ಬರೀ ಅದು ಕಾಮಗಾರಿ ಪ್ರಗತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ರೇಷ್ಮೆ ಮಾರ್ಕೆಟ್ಗೆ ಮೂಲಭೂತವಾಗಿ ಬೇಕಾಗೋದು ರೇಷ್ಮೆ ಉತ್ಪಾದನೆ.
ರೇಷ್ಮೆ ಗೂಡಿನ ಉತ್ಪಾದನೆ. ಇವತ್ತು ವಿಶೇಷವಾಗಿ ನಮ್ಮ ರೇಷ್ಮೆ ಗೂಡು ಉತ್ಪಾದನೆ ಜಮಕೋಟೆ ಹೋಬಳಿ ಕಸಬಾ ಹೋಬಳಿ ಹೆಚ್ಚು ರೈತರು ಕೂಡ ಅದೇ ಕಸಬಲ್ಲಿ ಕೂಡ ಇವತ್ತು ಸಂಪೂರ್ಣವಾಗಿ ಅವರ ಕುಟುಂಬಗಳು ಅದರಿಂದ ನಿರ್ವಹಣೆ ಆಗ್ತದೆ. ಇವತ್ತಂತ ಫಲವತ್ತಾದ ಜಮೀನನ್ನು ಈ KADB ಅವರು ತಗೊಂಡ್ರೆ ಯಾವ ಉದ್ದೇಶಕ್ಕಾಗಿ ಇವತ್ತು ನಾವೇನು ಸುಮಾರು 200 ಕೋಟಿ ವೆಚ್ಚದಲ್ಲಿ ಒಂದು ಏನು ಹೈಟೆಕ್ ಮಾರ್ಕೆಟ್ ಪ್ರಾರಂಭ ಮಾಡ್ತೇವೆ, ಅದರ ಉದ್ದೇಶ ಸಫಲ ಆಗೋದಿಲ್ಲ. ಅಥವಾ ಇವರು ನಮ್ಮ ಈಗಿನ ಸರ್ಕಾರ ನಡೆಸತಕ್ಕಂಥ ಘನ ಸರ್ಕಾರದ ಸಂಬಂಧಪಟ್ಟ ಉಸ್ತುವಾರಿಗಳು, ಶಾಸಕರು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ಇದು ಶಿಡ್ಲಘಟ್ಟದ ಹಿತಿಗತಿಗಳೇನಿದೆ, ಶಿಡ್ಲಘಟ್ಟದ ಆದಾಯ ಏನಿದೆ, ಶಿಡ್ಲಘಟ್ಟದ ಮೂಲ ಕಸಬೇನಿದೆ, ಇವತ್ತು ಆ ರೇಷ್ಮೆ ಉದ್ದಿಮೆದ ಸುಮಾರು ನಗರದಲ್ಲಿ ಒಂದು ಸುಮಾರು 8,000 ರಿಂದ 10,000 ಕುಟುಂಬಗಳು ಇವತ್ತು ರೇಷ್ಮೆ ಉದ್ದಿಮೆಯಿಂದ ಜೀವನ ಮಾಡ್ತಾರೆ. ಇನ್ನು ರೈತಾಪಿ ವರ್ಗದವರು ಇವತ್ತು ರೈತನ ಇವತ್ತು ತಮ್ಮೆಲ್ಲ ಗೊತ್ತೇ ಇದೆ, ಏನು 1000 ಅಡಿ 1200 ಅಡಿ ಇವತ್ತು ಕೂಡ ಏನೋ HN ವ್ಯಾಲಿ ನೀರು ಮತ್ತು ಎಲ್ಲ ಬಂದದಿಂದ ಸ್ವಲ್ಪ ನಮಗೆ ಉಸಿರಾಡಕ್ಕಾಯ್ತು ಒಂದು 4-5 ವರ್ಷದಿಂದ 10 ವರ್ಷದಿಂದ. ಅದೇ ಅದು ಬಂದಿದ್ದು ಇವತ್ತು ನಾವೆಲ್ಲರೂ ಕೂಡ ಮರುಭೂಮಿಯಾಗಿ ಎಲ್ಲ ಕೂಡ ವಲಸೆ ಹೋಗಬೇಕಾಗ್ತಾ ಇತ್ತು. ಆಗಿನ ಸರ್ಕಾರಗಳು ಎಲ್ಲ ಯೋಚನೆ ಮಾಡಿ ನಮ್ಮ ಎರಡೂ ಜಿಲ್ಲೆಗಳಿಗೆ ಬರಡು ಜಿಲ್ಲೆಗಳಿಗೆ ಒಂದು ಆ HN ವ್ಯಾಲಿ ಮತ್ತು AC ವ್ಯಾಲಿ ನೀರನ್ನು ಕೊಟ್ಟಿದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟದ ಉತ್ತರ ಭಾಗಕ್ಕೆ ಇವತ್ತು ಬಹಳಷ್ಟು ಜನ ರೈತರು ಇವತ್ತು ಪುಷ್ಪೋದ್ಯಮ ಬಹಳಷ್ಟು ಸಮಂಜಸವಾದ ಉತ್ತರ ಇದೆ. ಇದನ್ನು ನಿಲ್ಲಿಸಬೇಕಂತ ಎಷ್ಟೇ ರೀತಿ ಪರಿಪರಿಯಾಗಿ ಕೇಳು ಕೂಡ ನಮ್ಮ ಸಂಘಟನೆಗಳು ಹೋರಾಟಗಾರರ ಕೇಳು ಕೂಡ ರೈತಾಪಿ ವರ್ಗದವ್ರ ಕೇಳು ಕೂಡ ಸ್ಪಂದಿಸಿಲ್ಲ. ಅದಕ್ಕೆ ಈ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು 5ನೇ ತಾರೀಕು ಹಮ್ಮಿಕೊಂಡಿದ್ವಿ. ನಮ್ಮೆಲ್ಲರ ಬೇಡಿಕೆ ಇಷ್ಟೇ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತೇನು ಈ ಇವತ್ತಿರುವಂಥ ಸರ್ಕಾರ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಸುಮಾರು 1,000 ದಿನಗಳ ಕಾಲ ಹೋರಾಟ ಮಾಡಿದಂಥ ರೈತರಿಗೆ ಈ ಸರ್ಕಾರದಲ್ಲಿ ಪ್ರತಿಫಲ ಸಿಕ್ತು. ಪ್ರತಿಫಲ ಸಿಕ್ಕಿ ಅದನ್ನು ಕೈಗಾರಿಕಾ ಏನು ಅದರಿಂದ ವಿಮೋಚನೆಗೊಳಿಸಿದ್ರು. ಆದರೂ ಕೂಡ ಅಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ಬಹಳ ಹತ್ತಿರ ಇದೆ ಅಂದರೂ ಕೂಡ ಅಂತ ಕೂಡ ಬಿಟ್ಟಿದ್ದಾರೆ. ನಮಗೆ ಇವತ್ತು ನಮ್ಮೆಲ್ಲರ ಬೇಡಿಕೆ ಇಷ್ಟೇ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೈಗಾರಿಕೆ ಬಂದು ಅಭಿವೃದ್ಧಿ ಆಗೋದ್ರಲ್ಲಿ ನಮ್ಮದು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಂಬಂಧಪಟ್ಟ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ಕೂತ್ಕೊಂಡು ಸಮಂಜಸವಾಗಿ ಚರ್ಚೆ ಮಾಡಿ ಎಲ್ಲಿ ಬರಡು ಭೂಮಿ ಇದೆ, ಎಲ್ಲಿ ಹೆಚ್ಚು ಸರ್ಕಾರ ಜಾಗ ಇದೆ ಅವೆಲ್ಲ ಕೂಲಂಕುಷ ಪರಿಶೀಲನೆ ಮಾಡಿ ಅಲ್ಲಿ ಕೈಗಾರಿಕೆ ತಯಾರು ಮಾಡಿದ್ರೆ, ಅಲ್ಲಿ ಕೈಗಾರಿಕೆಗೆ ಒಂದು ಅವಕಾಶ ಕೊಟ್ಟರೆ ಬಹಳ ಒಳ್ಳೆಯದಾಗ್ತದೆ ಅನ್ನೋದೇ ನಮ್ಮೆಲ್ಲರ ಮೂಲ ಉದ್ದೇಶ. ಇವತ್ತು ಜಮಕೋಟೆ ಹೋಬಳಿಯ ಫಲವತ್ತಾದ ಭೂಮಿಯನ್ನು ಇವರು ತಗೊಂಡು ಕೈಗಾರಿಕೆ ಮಾಡಿದ್ರೆ ಶಿಡ್ಲಘಟ್ಟೆ ಜಮಕೋಟೆಯಿಂದ ಶಿಡ್ಲಘಟ್ಟೆ ಬಹಳ ಏನು ತಿಮ್ಸಂದವರೆಗೂ ಶಿಡ್ಲಘಟ್ಟದ ಬೌಂಡ್ರಿ ಇದೆ. ಈ ಕಡೆ ಯಾವುದೇ ಒಂದು ರಸ್ತೆ ಆಗಲಿ ಒಂದು ಇದಾಗಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿಲ್ಲ. ನಾವು ಯಾರು ವಿರೋಧಿಗಳು ಅಲ್ಲ. ನಮ್ಮ ಹೋರಾಟದ ಮೂಲ ಉದ್ದೇಶ ಆಗಲೇ ನೆಲೆನಿಂತಲ್ಲಿ ನಮಗೆ ರೈತರ ಫಲವತ್ತಾದ ಭೂಮಿಯನ್ನು ಬಿಟ್ಟು ತಾವು ಸರ್ಕಾರ ಅಥವಾ ಏನು ನಮ್ಮ ಜಿಲ್ಲಾಡಳಿತ ಅಥವಾ ನಮ್ಮ ತಾಲೂಕು ಆಡಳಿತ ಜನಪ್ರತಿನಿಧಿಗಳು ದೂರದೃಷ್ಟಿಯಿಂದ ಕೇವಲ ಹಲವಾರು ರೈತರಿಗೆ ಕಣ್ಣರಿಸುವಂಥ ಹೇಳಿಕೆಗಳು ಕೊಟ್ಟು ನಾವು ಅದು ಮಾಡಿದ್ದೀವಿ, ಇದು ಮಾಡಿದ್ವಿ, ಅಲ್ಲಿ ಬಿಡಿಸಿದ್ದೀವಿ, ಇಲ್ಲಿ ಬಿಡಿಸಿದ್ದೆ ಅವೆಲ್ಲ ಕೂಲಂಕುಷವಾಗಿ ಕೂಡ ನಾವು ಚರ್ಚೆ ಮಾಡಿ ಇಂದಿನ ಸಭೆಗಳಲ್ಲೂ ಕೂಡ ಇಂದಿನ ಸುದ್ದಿಗೋಷ್ಠಿಗಳಲ್ಲೂ ಮತ್ತು ನಮ್ಮ ಹೋರಾಟದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡ ಇದರ ಪರವಾಗಿರೋರೆಲ್ಲ ಕೂಡ ಮಾತಾಡಿದ್ದಾರೆ. ದಯವಿಟ್ಟು ನಾವು ಈ ಹೋರಾಟ ಶತಾಯಗತ ಏನು ಚನ್ನರಾಯಪಟ್ಟಣದಲ್ಲಿ 1,000 ಜನ ನಡೆದೋ ಇಲ್ಲೂ ಕೂಡ 1,000 ದಿನ ನಡೆಯಕ್ಕೆ ಕೂಡ ರೈತಾಪಿ ವರ್ಗರು, ಮಹಿಳೆಯರು, ವೃದ್ಧರು ಅಥವಾ ಎಲ್ಲ ಜನಪ್ರತಿನಿಧಿಗಳು ಮತ್ತೆ ಹೋರಾಟಗಾರರು ವಿಶೇಷವಾಗಿ ಎಲ್ಲ ಹೋರಾಟಗಳ ಸಂಘಟನೆಗಳು ಎಲ್ಲ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ನಮ್ಮಲ್ಲೇ ಒಡೆದು ಹಾಳುವ ನೀತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲವನ್ನು ನಾನು ಈ ಮುಖೇನ ನಿಮ್ಮ ಮುಖೇನ ಕೆಲವು ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಒಡೆದು ಹಾಳುವ ನೀತಿಯನ್ನು ಬಿಡಿ, ರೈತರ ಹಿತವನ್ನು ಕಾಪಾಡಿ, ರೈತರ ಆ ಫಲವತ್ತಾದವನ್ನು ಉಳಿಸಿ. ಇವತ್ತೇನು ನಮ್ಮ ಜಿಲ್ಲೆಯವರಾದ ಸರ್ ವಿಶ್ವೇಶ್ವರಯ್ಯನವರು ಮಂಡ್ಯ ಜಿಲ್ಲೆಯ KR ಸಾಗರವನ್ನು ಕಡಿದಾಗ ಎಷ್ಟೋ ಜನ ಮೇಲೆ ಟೀಕೆ ಮಾಡಿದ್ರು, ತನ್ನ ಹುಟ್ಟು ಜಿಲ್ಲೆಗೆ ಹುಟ್ಟೂರು ಮಾಡಿಲ್ಲ ಅಂತಿಲ್ಲ. ಆದರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಕೂಡ ಸರ್ ವಿಶ್ವೇಶ್ವರಯ್ಯ ಒಂದು ಫೋಟೋ ಹಾಕೊಂಡು ಅವ್ರನ್ನ ಪೂಜೆ ಮಾಡ್ತಾರೆ. ಅಲ್ಲಿ ಅಭಿವೃದ್ಧಿ ಇರ್ಬೋದು, ಅಲ್ಲ ಆರ್ಥಿಕತೆ ಇರ್ಬೋದು, ಬೇರೆ ವಿಷಯ. ಆ ಜನರ ರೈತರ ಹಿತವನ್ನು ಕಾಪಾಡೋದು ಮುಖ್ಯ. ಆ ನಿಟ್ಟಿನಲ್ಲಿ ನಾನು ಹಲವಾರು ಜನಪ್ರತಿನಿಧಿಗಳು ಕೂಡ ಮತ್ತು ಜಿಲ್ಲಾಡಳಿತಗಳು ಕೂಡ ನಾವು ಮನವಿ ಮಾಡ್ತೇವೆ.
ನಮ್ಮ ರೈತರ ಹೋರಾಟಕ್ಕೆ ಯಾವುದೇ ತೊಂದರೆ ಕೊಡಬೇಡಿ, ಯಾವುದೇ ಅಡ್ಡಿ ಆತಂಕ ಮಾಡಬೇಡಿ. ನಮ್ಮ ರೈತರ ಹೋರಾಟದ ಮೂಲ ಉದ್ದೇಶಕ್ಕೆ ತಾವು ಸಹಕಾರ ಕೊಡಿ ಅಂತ ಹೇಳ್ತಾ, ಹಿಂದೆ ಏನು ಸರ್ಕಾರ ಮಾಡೋದ್ರಿಂದ 2013ನೇ ಭೂ ಸ್ವಾಧೀನ ಏನು ಅಧಿನಿಯಮ ಇದೆ ಅದ್ರ ಪ್ರಕಾರ ರೈತ ತನ್ನ ಭೂಮಿಯನ್ನು ಕೊಡೋಕ್ಕೆ ಇಚ್ಛೆ ಪಟ್ಟರೆ ಅವಾಗ ಭೂಮಿ ತಗೊಳ್ರಿ, ರೈತನ ಮನವೊಲಿಸಿ ತಗೊಳ್ರಿ. ರೈತರನ್ನ ಬಲವಂತವಾಗಿ ಭೂಮಿ ತಗೋಬಾರ್ದು ಅಂತ ಏನಿದೆ ಅದಕ್ಕೆ ನಾವೆಲ್ಲ ಕೂಡ ಕಟಿಬದ್ಧವಾಗಿದೆ. ರೈತರು ಸ್ವಇಚ್ಛೆಯಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ, ತಮ್ಮ ಕುಟುಂಬ ನಿರ್ವಹಣೆಗೆ ಅಥವಾ ತಮ್ಮ ಯಾವುದೇ ಒಂದು ಆರ್ಥಿಕ ಸಂಕಟಕ್ಕೆ ಭೂ ಮಾರಾಟ ಮಾಡಿದ್ರೆ ಅದಕ್ಕೆ ಯಾರೂ ಹೊಣೆ ಆಗೋದಿಲ್ಲ. ಆದರೆ ಬಲವಂತವಾಗಿ ರೈತರ ಕೃಷಿ ಮಾಡ್ತಕ್ಕಂಥ ಫಲವತ್ತಾದ ಭೂಮಿಯನ್ನು ದಯವಿಟ್ಟು ತಾವ್ಯಾರು ಅದಕ್ಕೆ ಕೈ ಹಾಕಬಾರ್ದು. ಇವತ್ತು ನಮ್ಮ ಹೋರಾಟದ ಮೂಲ ಉದ್ದೇಶ ಈ ಒಂದು 13 ಹಳ್ಳಿಯ ಈ ಫಲವತ್ತಾದ ಭೂಮಿಯನ್ನು ಬಿಡಬೇಕು. ಅದಕ್ಕೆ ಸಾಂಕೇತಿಕವಾಗಿ ನಾವು ಸರ್ಕಾರದ ಕಣ್ತರಿಸಬೇಕು, ಅಧಿಕಾರನ ಕಣ್ತರಿಸಬೇಕಂತೇಳಿ ಎಲ್ಲ ನಮ್ಮ ಸಂಘಟಕರು, ಹೋರಾಟಗಾರರು, ಜನಪ್ರತಿನಿಧಿಗಳು, ಚಿಂತಕರು ಎಲ್ಲ ಮಾಡಿ ನಾಳೆ 5ನೇ ತಾರೀಕು ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಬೈಕ್ ರ್ಯಾಲಿ ಸುಮಾರು ಕನಿಷ್ಠ ಪಕ್ಷ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಮತ್ತು ತುಮಕೂರು ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಕಡೆಯಿಂದ ಕೂಡ ಎಲ್ಲ ರೈತಾಪಿ ವರ್ಗದವರು, ರೈತ ಹೋರಾಟಗಾರರು, ರೈತರ ಮಕ್ಕಳು ಕೂಡ ಭಾಗಿಯಾಗ್ತಾರೆ. ಅದಕ್ಕೆ ನಾವು ಶಿಡ್ಲಘಟ್ಟ ತಾಲೂಕಿಂದ ನಮ್ಮ ಪಕ್ಷದ ವತಿಯಿಂದ ಮತ್ತು ನಾನು ಈ ಒಂದು ಹೋರಾಟದಲ್ಲಿ ಕೂಡ ಸಕ್ರಿಯವಾಗಿ ಭಾಗದಿಂದ ನಾನು ಒಬ್ಬ ಮಾಜಿ ಶಾಸನಾಗಿ ಎಲ್ಲ ರೈತ ಮುಖಂಡರನ್ನ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ತಾವು ಕೂಡ ಪಕ್ಷಾತೀತವಾಗಿ ಜಾತ್ಯತೀತ ಎಲ್ಲರೂ ಕೂಡ ಸಹಕಾರ ಕೊಟ್ಟು ನಾಳೆ 5ನೇ ತಾರೀಕಿನ ಈ ಒಂದು ರೈತರ ಹೋರಾಟಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು, ತಾವು ಬೆಂಬಲಿಸಬೇಕು. ಇವತ್ತು ಅವ್ರಿಗಾಗಿದೆ, ನಾಳೆ ಇನ್ನೊಬ್ಬರಿಗಾಗ್ತಾರೆ, ಇನ್ನೊಂದು ಪ್ರಾಂತ್ಯದಲ್ಲಿ ಆಗೋದು ಬೇಡ. ಸರ್ಕಾರದ ಜಾಗ ಎಲ್ಲಿದ್ರೆ, ಎಲ್ಲ ಬರಡು ಭೂಮಿ ಇದ್ರೆ, ಕೃಷಿಗೆ ಯಾವುದು ಯೋಗ್ಯವಿಲ್ಲೋ ಅಂತ ಭೂಮಿಯನ್ನು ಅವರು ವಶಪಡಿಸ್ಕೊಂಡು ಕೈಗಾರಿಕೆ ಮಾಡಲಿ. ಅದನ್ನು ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ, ಅದಕ್ಕೆ ಯಾವುದೇ ನಮ್ಮ ವಿರೋಧ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಪಕ್ಕದ ಕ್ಷೇತ್ರವಾದಂಥ ಮಸ್ತೇನಹಳ್ಳಿ ತಾವೆಲ್ಲ ಗೊತ್ತೇ ಇದೆ. ಮಸ್ತೇನಹಳ್ಳಿ ಸುಮಾರು 20 ವರ್ಷಗಳ ಹಿಂದೆ ಪ್ರಾರಂಭವಾದ ಕೈಗಾರಿಕಾ ಅಭಿವೃದ್ಧಿ ಇವತ್ತು ರಸ್ತೆ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದರೆ ಎಷ್ಟು ಕಾರ್ಖಾನೆಗೆ ಬಂದಿದೆ, ಎಷ್ಟು ರೈತರ ಜಮೀನಿಗೆ ಹಣ ಕೊಟ್ಟಿರ್ಬೋದು, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನಮ್ಮ ಪಕ್ಕದಲ್ಲಿರೋದು ನಾವು ಚರ್ಚೆ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಇಂಥದ್ದು ಬಹಳಷ್ಟು ಮಾಡಿದರೆ, ಬಹಳಷ್ಟು ಏನು ಬಹುಕೋಟಿ ಕಂಪನಿಗಳಿಗೆ ಕೊಡೋದು ಅಥವಾ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಕೊಡೋದು ಅಥವಾ ರಾಜಕಾರಣಿಗಳು ಕೊಡೋದು, ಇಂಥವ್ರಿಗೆ ಹೆಚ್ಚು ಹೆಚ್ಚು ಭೂಮಿಯನ್ನು ಮಂಜೂರು ಮಾಡಿ ಏನು ಈ ಭೂ ಮಾಫಿಯವರಿಗೆ ಮಾರ್ತಾ ಇದ್ದಾರೆ. ದಯವಿಟ್ಟು ಇಂಥವೆಲ್ಲ ನಾವೆಲ್ಲ ಅವಕಾಶ ಕೊಡಬಾರ್ದು. ಇದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು. ನಮ್ಮ ರೈತ ಕುಟುಂಬ ಏನಿದೆ, ರೈತರ ಅನ್ನದಾತ ಏನಿದೆ, ನಾವೆಲ್ಲರೂ ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಟ್ಟು ಆ ನಾಳೆ ನಡೆಯತಕ್ಕಂಥ 5ನೇ ತಾರೀಕು ಏನು ಬೈಕ್ ರ್ಯಾಲಿಗೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ಪ್ರತಿಯೊಂದು ಹಳ್ಳಿಯಿಂದ ಕೂಡ ನಮ್ಮ ರೈತರ ಮಕ್ಕಳು, ರೈತರು, ಈವನ್ ಮಹಿಳಾ ರೈತರು ಕೂಡ ಏನು ರೈತ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತೇಳಿ ಈ ಮುಖೇನ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಧ್ಯಮ ಮುಖೇನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕನಿಷ್ಠ ಒಂದು 3,000 ಬೈಕ್ ಹೊರಡಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅಹೋರಾತ್ರಿ ಧರಣಿ ರೈತ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ಎಲ್ಲ ಹಿರಿಯರು ಮಾರ್ಗದರ್ಶನ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಏನು ನಾಳೆ 5ನೇ ತಾರೀಕು, ಈ ತಿಂಗಳು 5ನೇ ತಾರೀಕು ಒಂದು ವಿಧಾನಸೌಧ ಮುತ್ತಿಗೆ ಅಂತೇಳಿ ಸುಮಾರು ಒಂದು 10,000 ದ್ವಿಚಕ್ರ ವಾಹನಗಳನ್ನು ಎಲ್ಲ ರೈತಕ್ಕೆ ಸಂಬಂಧಪಟ್ಟ ರೈತರ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಹೋರಾಟ ಸಂಘಟನೆಗಳಿರ್ಬೋದು, ಎಲ್ಲ ಸಮುದಾಯದ ಸಂಘಟನೆಗಳಿರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘ ಇರ್ಬೋದು, ಎಲ್ಲ ನಾವೆಲ್ಲ ಕೂಡ ಮನವಿ ಮಾಡ್ತೇವೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಯುವ ರೈತರು, ಯುವಕರು, ಆ ರೈತರ ಕುಟುಂಬದಂಥ ಮಕ್ಕಳು ಇವತ್ತೆಲ್ಲ ಕೂಡ ಬಂದರೆ ಯುವಕರು ಇದರಲ್ಲಿ ಭಾಗಿಯಾಗಿ ಇವತ್ತೇನು ರೈತರ ಫಲವತ್ತಾದ ಭೂಮಿಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ ನಮ್ಮೆಲ್ಲ ಸಂಘಟನೆಯ ಹೋರಾಟಗಾರರು ಎಲ್ಲ ಹಳ್ಳಿಗೂ ಹೋಗಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕಿನ ಮುಖಂಡಗಳನ್ನ ಕೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರ ಅಳಿವುಗಳು ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೈತ ಭೂಮಿಗೆ ಹೊಂದಲಿಕ್ಕೆ ಒಂದನೇದು ಅಲ್ಲಿ ವಿರೋಧ ಮಾಡೋದ್ರಲ್ಲಿ ಇಲ್ಲಿ ಅವರ ಪ್ರತಿನಿಧಿಗೆ ಸೂಚನೆ ಕೊಡಿ, ನಾವು ರೈತರ ಪರ ಇದ್ದೀವಿ. ಇಲ್ಲ ಇಲ್ಲಿ ಇವರು ರೈತರ ಪರ ಸರ್ಕಾರದ ಪರ ಇದ್ದೀವಿ ಅಂದರೆ ಅವರಲ್ಲಿ ಬಿಡ್ತೀವಿ ಟೌನ್ಶಿಪ್ಗೆ ಯಾಕೆ ವಿರೋಧ ಮಾಡಬೇಕು? ದ್ವಂದ್ವ ನೀತಿ ಇರಬೇಕು, ಒಂದೇ ನೀತಿ ಇರಬೇಕು ಅಂತಕ್ಕಂಥ ಒಂದು ಆಗ್ರಹ. ಅದು ಬಿಡುವಂತ ಹೇಳೋದು,
ಗುಂಡ್ಲುಪೇಟೆ ಹೋಗ್ಲಿ ಏನು ಕೈಗಾರಿಕೆ ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದ ವಿರುದ್ಧವಾಗಿ ನಾವು ಈಗಾಗಲೇ 2 ವರ್ಷದಿಂದ ನಾವು ಸತತವಾಗಿ ಬೆಂಗಳೂರು ಆಗ್ಬೋದು ಚಿಕ್ಕಬಳ್ಳಾಪುರ ಶ್ರೀಗಂಧ ಸ್ಟ್ರೈಕ್ ಮಾಡ್ಕೊಂಡು ನಮ್ಮ KDB ಆಫೀಸಲ್ಲಿ AC ಹರೀಶ್ ಅವರು ಬಂದು ಸರಿ ಎಲ್ಲ 13 ಗಂಟೆ ಪರಿಶೀಲನೆ ಮಾಡಿದ್ರು. ಎಲ್ಲ ಕಡೆಯೂ ಎಲ್ಲ ಫಲವತ್ತಾದ ಭೂಮಿ ಅಂತ ಅವರು ನಮಗೆ ಹೇಳಿದ್ರು, ಫಲವತ್ತಾದ ಭೂಮಿ ಅಂತ ಹೇಳಿದ್ರು. ಅದರ ಸಲುವಾಗಿ ಅವರು ಅದನ್ನ ಅರ್ಥ ಮಾಡ್ಕೊಬೇಕಾಯ್ತು. ಇದು ಫಲವತ್ತಾದ ಭೂಮಿ, ಕೈಗಾರಿಕೆ ಮಾಡೋಕ್ಕೆ ಬರೋದಿಲ್ಲ, ಇದು ಬಿಡಬೇಕಂದ್ರೆ ಅವ್ರು ಅರ್ಥ ಮಾಡಿಕೊಂಡು ಅವ್ರಿಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾವೇನು ಕೈಗಾರಿಕೆ ಇರುವುದಲ್ಲ, ಮಾಡಲಿಕ್ಕಿದೆ, ಇಲ್ಲಿ ಉತ್ತರಕ್ಕಿದೆ, ಬೇಕಾದ ಜಾಗ ಇದೆ ಅಂದರೆ ಅಲ್ಲಿ ರೈತರಿದ್ದಾರೆ, ಕಾಯ್ದೆ ಜಾಗದಲ್ಲಿ ಮಾಡಲಿ. ನಾವು ಅದರಲ್ಲಿ ನಾವೇನು ಅದು ನಮ್ಮ ಶಿಡ್ಲಘಟ್ಟದಲ್ಲಿ ಆದರೆ ನಮಗೆ ಅನುಕೂಲ ಅನ್ನೋದು ನಮ್ಮ ಆಸೆ. ನಮ್ಮ ಈ ಫಲವತ್ತಾದ ಭೂಮಿನ 2820 ಎಕರೆ ಬಿಟ್ಟು ಅವ್ರು ಎಲ್ಲಿ ಬೇಕಾದ್ರೂ ಮಾಡಲಿ ಶಿಡ್ಲಘಟ್ಟದಲ್ಲಿ ಅಂತೇಳಿ ನಾವು ನನ್ನ ಒಂದು ರೈತರ ಪರವಾಗಿ ಮನವಿ. ಸುದ್ದಿಗೋಷ್ಠಿಯಲ್ಲಿ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ರಾಮಣ್ಣ, 13 ಹಳ್ಳಿಗಳ ರೈತರ ಹೋರಾಟ ಸಮಿತಿ ಅಧ್ಯಕ್ಷ ಹಿರೇಬಲ್ಲ ಕೃಷ್ಣಪ್ಪ ಯಣಂಕೂರು, ಅಶ್ವತ್ಥಪ್ಪ, ಯುವ ರೈತ ಮುಖಂಡ ಅಜಿತ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವಪಟ್ಟಣ ಬೈರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.